ಜೋರು ಚಪ್ಪಾಳೆ ಕೊಡಿ. ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವ ಗುರುವಿನ ಸ್ಮರಣೆಯೊಂದಿಗೆ ಇವತ್ತಿನ ನಮ್ಮ ಕಾಲೇಜಿನ ಅಂದ ಚಂದದ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀಗಳು ಗುರುಗಳು ಶ್ರೀಮದ್ ಜಪಾನಂದಜಿ ಮಹಾರಾಜ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಅರೆಬರೆ ಮಲೆನಾಡ ಪ್ರಕೃತಿ ಸೊಬಗನ್ನು ಹೊಂದಿರುವ ಹಸಿರಸಿರ ಬೆಟ್ಟಗಳ ಹಸಿರಸಿರ ಪೊದೆಗಳ ತಪ್ಪಲಿನಲ್ಲಿ ಜನಜನಿತವಾದ ಪಾವಡ ತಾಲೂಕಿನ ಏಕೈಕ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು 2024-25ನೇ ಶೈಕ್ಷಣಿಕ ವರ್ಷದ ಎಲ್ಲ ಪಠ್ಯೇತರ ಚಟುವಟಿಕೆಗಳ ಅಂತಿಮ ಪ್ರಯಾಣದ ಹೊತ್ತಿನಲ್ಲಿ ಶ್ರೀಗಳು ಪ್ರಸಾದವಾಗಿ ಅಭಿಯೋಜಿಸಿರುವ ದೂರ ತರಂಗ ಶಿಕ್ಷಣ ಯೋಜನೆ ಇದೀಗ ತಾನೇ ತಮ್ಮ ಅಮೃತಾಸ್ತದಿಂದ ಉದ್ಘಾಟನೆ ನೆರವೇರಿಸಿದ್ದಾರೆ. ಹಾಗೂ ಈ ಒಂದು ವಾರ್ಷಿಕ ವರ್ಷದ ಕ್ರೀಡಾ ಸಾಂಸ್ಕೃತಿಕ NSS ರೆಡ್ ಕ್ರಾಸ್ IPAC ಘಟಕಗಳ ವಾರ್ಷಿಕ ಸಮಾರೋಪ ಸಮಾರಂಭದ ಈ ಕಾರ್ಯಕ್ರಮದ ಮತ್ತೊಂದು ಇವತ್ತಿನ ವೈಶಿಷ್ಟ್ಯತೆ ಏನೆಂದರೆ ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಸಮಾರಂಭದ ಈ ಒಂದು ಸುಂದರ ಸರಳ ಸಮಾರಂಭವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ. ಪ್ರಥಮ BA ವಿದ್ಯಾರ್ಥಿನಿ ಶೃಂಗೇರಿ ಪುರವಾಸಿನಿ ಹಿವಳೆ ವೀಣಾ ಪಾಣಿ ವಾಣಿ ತುಂಗಾತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ ಶಾರದ ಮಾತೆ ಮಂಗದ ಮಾತೆ ಮಂಗಳದಾತೆ ಸುರ ಸಂಸೇನಿತೆ ಪರಮ ಪುನೀತೆ ಸುರ ಸಂಸೇನಿತೆ ಪರಮ ಪುನೀತೆ ಪಾರಿಜಾತನ ಹೃದಯ ವಿನಾರಿತೆ ಪಾರಿಜಾತನ ಹೃದಯ ವಿನಾರಿತೆ ನಾರದ ಜನನಿ ಹೃದಯ ಸಂಪ್ರೀತೆ ಇವಳೇ ವೀಣಾ ಪಾಣಿ ವಾಣಿ ತುಂಗಾತೀರ ವಿಹಾರಿಣಿ ಶೃಂಗೇರಿ ಪುರವಾರಿಣಿ. ಧನ್ಯವಾದ. ಎಲ್ಲ ಸರ್ವ ಗಣ್ಯಮಾನ್ಯರನ್ನ ಸ್ವಾಗತಿಸಲಿದ್ದಾರೆ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದ ಶ್ರೀಯುತ ಮಧುಕುಮಾರ್ ಸರ್ ಅವರು. ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ಗಣ್ಯಮಾನ್ಯರಲ್ಲಿ ನಮಸ್ಕಾರಗಳನ್ನು ಅರ್ಪಿಸ್ತಾ 2024 ಒಂದು ದೂರ ತರಂಗ ಶಿಕ್ಷಣ ಯೋಜನೆ ಉದ್ಘಾಟನೆ ಹಾಗೂ ನಮ್ಮ ಎಲ್ಲ ಕಾಲೇಜಿನ ಕಾರ್ಯ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಇವತ್ತು ಆಯೋಜಿಸಿಕೊಂಡಿದ್ವಿ. ಇದೊಂದು ಅತ್ಯಂತ ಪ್ರಮುಖ ಘಟ್ಟ. ಯಾಕಂದರೆ ಎಲ್ಲ ವಾರ್ಷಿಕ ಚಟುವಟಿಕೆಗಳನ್ನು ಮುಗಿಸಿ ಇವತ್ತು ಅಂತಿಮ ಕ್ಷಣಕ್ಕೆ ಬಂದಿದ್ದೀವಿ. ಆ ಒಂದು ಕ್ಷಣದ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸಲಿಕ್ಕೆ ತುಂಬ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ 2023-24-25ನೇ ಸಾಲಿಗೆ ಬಹಳ ಯಶಸ್ವಿ ಪೂರ್ಣವಾಗಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಟ್ಟಡ, ಇದರ ಜೊತೆಗೆ ಆ ಕಟ್ಟಡಕ್ಕೆ ಸರಿ ಹೊಂದಿಸ್ತಕ್ಕಂಥ ಬಹಳ ಮುಖ್ಯವಾಗಿ ಏನು ದೂರ ತರಂಗ ಶಿಕ್ಷಣ ಯೋಜನೆ ಅಂತೀವಿ, ಅದು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಸದುಪಯೋಗಬೇಕು ಅನ್ನೋ ನಮ್ಮ ಶ್ರೀ ಜಪಾನ ಸ್ವಾಮೀಜಿಗಳು ನಮ್ಮ ಕಾರ್ಯಕ್ರಮಕ್ಕೆ
ಇಂದಿನ ಒಂದು ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿರೋ ಆ ಆಶ್ವಾಸನೆಯ ಕೆಲವೇ ದಿನಗಳಲ್ಲಿ ಈಡೇರಿಸಿಕೊಟ್ಟಿದ್ರೆ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ, ಪ್ರಾಂಶುಪಾಲರ ಪರವಾಗಿ ಹಾಗೂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಪರವಾಗಿ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಭಾಷಣಕಾರರಾಗಿ ಸಣ್ಣವನ್ನಯ್ಯ, ಗಂಟಲಕೆರೆ ಕಾರ್ಯದರ್ಶಿಗಳು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವರು ಕೂಡ ವೇದಿಕೆಯಲ್ಲಿ ಆಸೀನರಿದ್ದಾರೆ. ಅವರಿಗೆ ಅನಂತ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಆನಂದಯ್ಯ ಸರ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಅದೇ ರೀತಿಯಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆಯೇ ನಮ್ಮ ಇರ್ತಕ್ಕಂಥ ಕೆ ಮಾರಪ್ಪ ಸರ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಿದ್ದಾರೆ. ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಕೋರ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಈ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅರುಣಾ ಮೇಡಮ್ ಅವರು ಕೂಡ ಆಸೀನರಿದ್ದಾರೆ. ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಗತವನ್ನು ಕೋರ್ಲಿಕ್ಕೆ ಹಾಗೆ ಬಹಳ ಮುಖ್ಯವಾಗಿ ಮತ್ತೊಂದು ಪರೋಕ್ಷವಾಗಿ ನಮ್ಮ ವೆಂಕಟೇಶ್ ಅವರು ಬರಬೇಕಾಗಿತ್ತು. ಕಾರ್ಯ ಒತ್ತಡದಿಂದಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಆಸೀನರಾಗಕ್ಕೆ ಸಾಧ್ಯ ಆಗಿಲ್ಲ. ಅವರಿಗೆ ಪರೋಕ್ಷವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮೆಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ಪಡಿತಾ ಇದ್ದೀನಿ.